ನಮಸ್ಕಾರ, ನಾನು ಶಕುಂತಲಾ. ಕರ್ನಾಟಕದ ವಾಣಿಜ್ಯ ಲೋಕದಲ್ಲಿ ಈಗ ಹೊಸ ಇತಿಹಾಸ ಸೃಷ್ಟಿಯಾಗ್ತಿದೆ. ಆಕಾಶದತ್ತ ಮುಖ ಮಾಡಿರೋ ನೂರಾರು ಕಂಪನಿಗಳ ಮಧ್ಯೆ ಜನಸಾಮಾನ್ಯರ ನೆಲದ ಮೇಲೆ ನಿಂತು ಲಕ್ಷಾಂತರ ಜನರ ಕನಸಿಗೆ ರೆಕ್ಕೆ ಕಟ್ಟಿರೋ ಸಂಸ್ಥೆಯೊಂದರ ಸಕ್ಸಸ್ ಸ್ಟೋರಿ ಇವತ್ತಿನ ನಮ್ಮ ಸ್ಪೆಷಲ್. ಇದು ಕೇವಲ ಒಂದು ಕಂಪನಿಯ ಕಥೆಯಲ್ಲ, ನಂಬಿಕೆ ಮತ್ತು ಪರಿಶ್ರಮದ ವಿಜಯ ಗಾಥೆ. ಅದೇ ಡ್ರೀಮ್ ಡೀಲ್ ಗ್ರೂಪ್. ಸಾವಿರಾರು ಕೋಟಿ ಮೌಲ್ಯದ ಕಂಪನಿಗಳ ಅಬ್ಬರದ ನಡುವೆಯೂ ಕರ್ನಾಟಕದ ಯುವ ಪ್ರತಿಭೆಯೊಬ್ಬ ಕಟ್ಟಿದಂತಹ ಈ ಸಾಮ್ರಾಜ್ಯ ಇಂದು ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಸದ್ದು ಮಾಡ್ತಿದೆ, ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಶೂನ್ಯದಿಂದ ದೊಡ್ಡ ಸಾಮ್ರಾಜ್ಯದವರೆಗೆ ಡ್ರೀಮ್ ಡೀಲ್ ವಿಜಯ ಯಾತ್ರೆ. 4,000ಕ್ಕೂ ಹೆಚ್ಚು ಕುಟುಂಬಗಳ ಬದುಕಿಗೆ ಜ್ಯೋತಿಯಾದ ಸಂಸ್ಥೆ. 3 ಲಕ್ಷಕ್ಕೂ ಅಧಿಕ ತೃಪ್ತಿಕರ ಗ್ರಾಹಕರ ಅಚಲ ವಿಶ್ವಾಸವೇ ಶ್ರೀರಕ್ಷೆ. ಇ ಕಾಮರ್ಸ್ನಿಂದ ಗೋಲ್ಡ್ ಮಾರ್ಕೆಟ್ ವರೆಗೆ, ಟೂರಿಸಂನಿಂದ ಕನ್ಸ್ಟ್ರಕ್ಷನ್ ವರೆಗೆ ಆಧಿಪತ್ಯ. ಬ್ಲ್ಯಾಕ್ ಮೇಲರ್ಗಳ ಸಂಚು ಧೂಳಿಪಟ, ಸತ್ಯಕ್ಕೆ ಸಿಕ್ಕ ಸಾರ್ವಕಾಲಿಕ ಜಯ. ಕಾಲು ಎಳೆಯುವವರ ಮಧ್ಯೆ ಎದೆಯುಬ್ಬಿಸಿ ನಿಂತ ಸ್ವದೇಶಿ ಸಂಸ್ಥೆಯ ಸಕ್ಸಸ್ ಸ್ಟೋರಿ. ಕನಸು ಕಾಣುವುದು ದೊಡ್ಡದಲ್ಲ, ಆ ಕನಸನ್ನ ನನಸು ಮಾಡಿ ಸಾವಿರಾರು ಜನರಿಗೆ ದಾರಿದೀಪವಾಗುವುದು ನಿಜವಾದ ಸಾಧನೆ. ಡ್ರೀಮ್ ಡೀಲ್ ಗ್ರೂಪ್ ಇಂದು ಆ ಒಂದು ಸಾಧನೆಯ ಶಿಖರದಲ್ಲಿ ಇದೆ. ಕೇವಲ ಒಂದು ಸಣ್ಣ ಐಡಿಯಾದಿಂದ ಶುರುವಾದ ಈ ಒಂದು ಪ್ರಯಾಣ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಗ್ಯಾಜೆಟ್ಸ್, ಪೀಠೋಪಕರಣಗಳು ಹಾಗೂ ಜೀವನ ಶೈಲಿಯ ಪ್ರತಿಯೊಂದು ಹಂತದಲ್ಲೂ ಈ ಒಂದು ಸಂಸ್ಥೆ ಮೇಕ್ ಇನ್ ಇಂಡಿಯಾದ ಅಸಲಿ ತಾಕತ್ತನ್ನ ಜಗತ್ತಿಗೆ ಪರಿಚಯ ಮಾಡ್ತಾ ಇದೆ. ಯಾವುದೇ ಉದ್ಯಮ ಬೆಳೆಯೋದು ಗ್ರಾಹಕರ ನಂಬಿಕೆ ಮೇಲೆ. ಮಧ್ಯಮ ವರ್ಗದ ಪ್ರತಿಯೊಬ್ಬ ವ್ಯಕ್ತಿಯು ಶ್ರೀಮಂತ ಜೀವನ ನಡೆಸಬೇಕು ಎನ್ನುವಂತಹ ಉದ್ದೇಶದಿಂದಲೇ ಡ್ರೀಮ್ಸ್ ಡೀಲ್ ವಿಶೇಷ ಉಳಿತಾಯ ಯೋಜನೆಯನ್ನ ಜಾರಿಗೆ ತಂದಿದೆ. ಇಂದು ಬಡವ ಬಲ್ಲಿದ ಎನ್ನದೆ ಎಲ್ಲರಿಗೂ ಚಿನ್ನದಂತಹ ಭವಿಷ್ಯವನ್ನ ರೂಪಿಸಿ ಕೊಡ್ತಾ ಇರುವಂತಹ ಈ ಒಂದು ಸಂಸ್ಥೆ ದಕ್ಷಿಣ ಭಾರತದ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ. ರಾಜ್ಯದಾದ್ಯಂತ ತನ್ನ ಶಾಖೆಗಳನ್ನ ವಿಸ್ತರಿಸಿಕೊಂಡಿರುವಂತಹ ಕಂಪನಿಯು 3 ಲಕ್ಷಕ್ಕೂ ಅಧಿಕ ಗ್ರಾಹಕರ ಪ್ರೀತಿಗೆ ಪಾತ್ರವಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ಡ್ರೀಮ್ ಡೀಲ್ ಗ್ರೂಪ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ಸುಲೈಮ್ ಮಾತಾಡ್ತಿರೋದು. ಇತ್ತೀಚೆಗಷ್ಟೇ ಒಂದು ವಿಡಿಯೋ ನೀವು ನೋಡಿರ್ತೀರಾ. ಅದರಲ್ಲಿ ಒಬ್ಬ ಕಿಡಿಗೇಡಿ ನಮ್ಮ ಆಫೀಸ್ಗೆ ನುಗ್ಗಿ ಒಂದು ವಿಡಿಯೋವನ್ನ ಮಾಡಿದ್ದಾನೆ. ಮಾಡ್ಬಿಟ್ಟು ಅಲ್ಲಿರುವಂತ ಸ್ಟಾಫ್ ಹೇಳ್ತಾನೆ, ನಿಮ್ ಕಂಪನಿಯವರು ಯಾರಿದ್ದಾರೆ, ನಿಮ್ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿರೋರು ನನ್ನ ಹತ್ರ ಮಾತಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ಹೆಸರನ್ನ ಹಾಳು ಮಾಡ್ತೀನಿ. ತದನಂತರ ನಮ್ಮ ಕಂಪನಿಯ ಲೀಗಲ್ ಅಡ್ವೈಸರ್ಸು, ಲಾಯರ್ಸು ಒಂದು ದಿನ ಅವರ ಕಚೇರಿಗೆ ಭೇಟಿ ನೀಡಿ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಇವನ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಇವನ ಕೆಲಸನೇ ಇದು, ಪ್ರತಿಯೊಂದು ಕಂಪನಿ ಹತ್ರನೂ ಹೋಗುವಂಥದ್ದು, ಏನೋ ಒಂದು ಬೆದರಿಕೆ ನೀಡುವಂಥದ್ದು, ಅಲ್ಲಿಂದ ದುಡ್ಡು ಮಾಡುವಂಥದ್ದು. ಬರೋಬ್ಬರಿ 1 ಕೋಟಿಯ ಬೇಡಿಕೆ ಇಡ್ತಾನೆ. 1 ಕೋಟಿ ಕೊಡಬೇಕು, ಇಲ್ಲ ಅಂದ್ರೆ ನಿಮ್ಮ ಹೆಸರನ್ನ ಹಾಳು ಮಾಡಿದ್ರೆ ನನ್ನ ಹತ್ರ ಇಷ್ಟು ಯೂಟ್ಯೂಬ್ ಚಾನಲ್ ಇದೆ, ನನ್ನ ಹತ್ರ ಇಷ್ಟು ವೀಲ್ ಇದೆ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ. ಆದ್ರೆ ನೋಡಿ, ಇಂಥ ಕಿಡಿಗೇಡಿಗಳ ಬೆದರಿಕೆಗೆಲ್ಲ ಸೊಪ್ಪು ಹಾಕುವಂತ ಕೆಲಸ ನಾವು ಮಾಡಲ್ಲ. ಯಾಕೆಂತ ಹೇಳಿದ್ರೆ ನಾವು ನ್ಯಾಯಯುತವಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ಇಂಥವರಿಗೆಲ್ಲ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಹಾಗಾಗಿ ನಾನು ಅವರ ಮಾತಿಗೆ ನಮ್ಮ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಆಗಿರ್ಲಿ, ನಮ್ಮ ತಂಡ ಆಗಿರ್ಲಿ ಯಾವುದೇ ಒತ್ತನ್ನ ಕೊಡ್ಲಿಲ್ಲ. ತದನಂತರ ಏನ್ ಮಾಡ್ತಾನೆ, ಈ ವಿಡಿಯೋಗಳನ್ನೆಲ್ಲ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೋಸ್ಟ್ ಮಾಡ್ತಾನೆ. ಈ ಪೋಸ್ಟ್ ಮಾಡೋದಕ್ಕೂ ಕೂಡ ನೋಡಿ, ಗೂಗಲ್ ಸಂಸ್ಥೆ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಆರ್ಡರ್ ಇದೆ, ಡ್ರೀಮ್ ಡೀಲ್ ಸಂಸ್ಥೆಯ ಬಗ್ಗೆ ಯಾರು ಕೂಡ ಪೋಸ್ಟ್ ಮಾಡುವಂತಿಲ್ಲ ಅಂತ. ಏನ್ ಹೇಳ್ತೀವಿ, ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡಿ ಇವರು ಇನ್ನೂ ಪೋಸ್ಟ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರುವಂತ ಆಕ್ಷನ್ಗಳನ್ನ ನಮ್ಮ ಸಂಸ್ಥೆ ಈಗಾಗಲೇ ತೆಗೆದುಕೊಂಡಿದೆ. ನಾವು ಮಾನನಷ್ಟ ಮೊಕದ್ದಮೆ ಅವರ ಮೇಲೆ ಹಾಕಿದ್ದೀವಿ. ಅದೇ ರೀತಿ ಒಂದು ಕೇಸನ್ನು ಕೂಡ ನಾವು ಫೈಲ್ ಮಾಡಿದ್ದೀವಿ. ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದೀವಿ. ಇವನೇನ್ ಮಾಡ್ತಾನೆ, ಇದನ್ನೆಲ್ಲ ಮಾಡಿ ಈ ಚಾಳಿಯನ್ನ ಇವನು ನಿಲ್ಸಲ್ಲ. ಪ್ರತಿದಿನ ಇನ್ನೂ ಒಂದು ಆಫೀಸ್ ಕಡೆ ಹೋಗ್ತಾನೆ, ಅಲ್ಲೂ ಹೋಗಿ ಒಂದು ವಿಡಿಯೋ ಮಾಡ್ತಾನೆ, ಮತ್ತೆ ಬೆದರಿಕೆ ಹೇಳ್ತಾನೆ, ದುಡ್ಡು ಕೊಡೋವರೆಗೂ ನಾನು ಬಿಡಲ್ಲ. ಆದ್ರೆ ನೋಡಿ, ಇಂಥವರ ಬೆದರಿಕೆಗೆಲ್ಲ ಎದುರೋದಿದ್ರೆ ನಾವು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಕಳೆದ 3 ವರ್ಷದಿಂದ ಸತತವಾಗಿ ಕೊಟ್ಟ ಮಾತಿನಂತೆ ನಾವು ನಮ್ಮೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ, ತುಂಬಾ ಮುನ್ನುಗ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಭಾರತದಾದ್ಯಂತ ಹೋಗ್ತಾ ಇದೆ. ಇದನ್ನೆಲ್ಲ ಇವರಿಗೆ ಸಹಿಸಕ್ಕಾಗಲ್ಲ. ನೋಡಿ, ಇಂಥವರಿಗೆ ಬೇರೆ ಕೆಲಸನೇ ಇಲ್ಲ. ಇವರ ಕೆಲಸ ಏನಂತ ಹೇಳಿದ್ರೆ ಇನ್ನೊಬ್ಬರ ರಕ್ತ ಕುಡಿದು ಬದುಕುವಂಥದ್ದು.
ಕೆಲಸ ಮಾಡಿ ದುಡಿದು ಬೆವರು ಸುರಿಸಿ ದುಡಿದು ತಿನ್ನೋದಕ್ಕೆ ಯೋಗ್ಯತೆ ಇಲ್ಲ. ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದಾದ್ರೂ ನಾವು ಬದುಕೋಣ, ಯಾರಾದ್ರೂ ಎಂದಾದ್ರೂ ಹೆಣ್ಕೊಟ್ಟು ಹೋಗ್ಲಿ, ನಾವು ಚೆನ್ನಾಗಿದ್ರೆ ಸಾಕು ಅನ್ನುವಂತ ಆಲೋಚನೆ ಹಿಡ್ಕೊಂಡು ಬದುಕುವಂತವ್ರು. ಇವ್ರಿಗೆ ಏನ್ ಹೇಳೋಣ ನೋಡಿ. ನಾನು ಪರ್ಸನಲಿ ನನ್ನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಒಂದು ಬಡ ಕುಟುಂಬದಿಂದ ಬಂದಿದ್ದೀನಿ. ನಾನು ಕೂಡ ಕೂಲಿ ಕೆಲಸ ಮಾಡಿದ್ದೀನಿ, ಕ್ಯಾಬ್ ಡ್ರೈವರ್ ಕೆಲಸ ಮಾಡಿದ್ದೀನಿ, ಇದೆಲ್ಲ ಮಾಡಿ ಓದ್ಕೊಂಡು ಇವತ್ತು ನಾನು ಬೇಕಿದ್ರು ಕೂಡ ಯಾವ್ದೋ ಕಂಪನಿ ಮುಂದೆ ಕೈ ಚಾಚ್ಬೋದಿತ್ತು, ನನಗೂ ಒಂದು ಕೆಲಸ ಕೊಡಿ, ನಾನು ಕೆಲಸ ಮಾಡ್ತೇನೆ. ಬಟ್ ಆದ್ರೆ ನಾನೇನು ಆಲೋಚನೆ ಮಾಡಿದೆ ಅಂತ ಹೇಳಿದ್ರೆ, ಉದ್ಯೋಗ ಕೇಳುವುದಕ್ಕಿಂತ ಉದ್ಯೋಗ ಕೊಡುವುದು ಶ್ರೇಷ್ಠ ಅನ್ನುವಂಥ ಒಂದು ಆಲೋಚನೆ ಇರ್ಬೋದು. ಒಂದು ಸಣ್ಣ ಸಂಸ್ಥೆನ ಕಟ್ಟಿ ಕೆಲವು ಏನ್ ಹೇಳ್ತೀವಿ ಪದವೀಧರೆಲ್ಲ ಸೇರ್ಕೊಂಡು, ನಮ್ಮೆಲ್ಲ ಯೂತ್ ಸೇರ್ಕೊಂಡು, ಕನ್ನಡದ ಹುಡುಗರು ಸೇರ್ಕೊಂಡು ಒಂದು ಸಣ್ಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವತ್ತು ಭಾರತದಾದ್ಯಂತ 40ಕ್ಕೂ ಹೆಚ್ಚು ಬ್ರಾಂಚ್ ಆಫೀಸ್ಗಳನ್ನ ಕಟ್ಟಿ ಬೆಳೆಸಿ ಎಷ್ಟೋ ಸಾವಿರಾರು ಜನರಿಗೆ ಉದ್ಯೋಗ ಸಿಕ್ಕಿದೆ. ಎಷ್ಟೋ ಸಾವಿರಾರು ಜನರ ಮನೆಯಲ್ಲಿ ಇವತ್ತು ಅನ್ನ ಹೋಗ್ತಾ ಇದೆ, ಅವರ ಮನೆಗೆ ಅನ್ನ ಬರ್ತಾ ಇದೆ ಅಂತ ಹೇಳಿದ್ರೆ, ಅವರ ಮನೆಯಲ್ಲಿ ಬೇಳೆ ಬೇಯ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಸಂಸ್ಥೆ ಆಗಿದೆ. ನಾನು ಕೂಡ ಕೆಲಸ ಇನ್ನೊಬ್ಬರ ಅಂಡರ್ ಮಾಡ್ಬೋದಿತ್ತು, ನಾನು ಅದನ್ನ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಆಲೋಚನೆ ಇರುವಂತದ್ದು ನಮ್ಮ ಕನ್ನಡಿಗರ ಹೆಸರು, ಕನ್ನಡದ ಉದ್ಯೋಗಪತಿಗಳು ಯಾರೆಲ್ಲ ಇದ್ದಾರೆ, ಬಿಸ್ನೆಸ್ ಮೆನ್ಸ್ ಯಾರೆಲ್ಲ ಇದ್ದಾರೆ, ಅವ್ರನ್ನ ಬೆಳೆಸುವಂಥದ್ದು ಭಾರತದಾದ್ಯಂತ. ಅಂಡ್ ಅದೇ ರೀತಿ ಹೊಸ ಹೊಸ ಪದಾರ್ಥಗಳು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಇನ್ನಿತರ ಸೆಕ್ಟರ್ಗಳಾಗಿರ್ಬೋದು, ಈ ಪದಾರ್ಥಗಳ ತಯಾರಿಕೆಯಲ್ಲಿ ನಾವು ಜಾಸ್ತಿ ಗಮನವನ್ನ ಕೊಟ್ಟು ಮಾರ್ಕೆಟಿಂಗ್ ಅನ್ನ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟಕ್ಕೆ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಸಂಸ್ಥೆಯನ್ನು ಬೆಳೆಸುವಂತ ಆಲೋಚನೆ ನಾವು ಇಟ್ಕೊಂಡಿದ್ದೀವಿ. ನೋಡಿ, ನಮ್ಮ ಸಂಸ್ಥೆಯ ಶಕ್ತಿ ಇರೋದು ನಮ್ಮ ಕೆಲಸದಲ್ಲಿ ಮತ್ತು ನಮ್ಮ ಗ್ರಾಹಕರಲ್ಲಿ. ನಾವು ಬೆಳೀತಾ ಇರೋದನ್ನ ನೋಡಿ ಸಹಿಸದ ಹಲವು ಕಿಡಿಗೇಡಿಗಳು ಸುಳ್ಳು ಆರೋಪವನ್ನ ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ತಂತ್ರವನ್ನು ಕೂಡ ಉಪಯೋಗಿಸ್ತಾರೆ. ಆದ್ರೆ ಅವರಿಗೆ ಗೊತ್ತಿಲ್ಲ, ಡ್ರೀಮ್ ಡೀಲ್ ಅನ್ನೋದು ಕೇವಲ ಹೆಸರಲ್ಲ, ಅದು 4,000 ಉದ್ಯೋಗಿಗಳ ಬೆವರು ಮತ್ತು ಲಕ್ಷಾಂತರ ಜನರ ನಂಬಿಕೆ ಅಂತ ಹೇಳಿ. ಎಂಥದ್ದೇ ಗಾಳಿ ಬೀಸಲಿ, ಸತ್ಯದ ಹಾದಿಯಲ್ಲಿರುವಂತಹ ಈ ಒಂದು ಕಂಪನಿಯನ್ನ ಅಲುಗಾಡಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗೋದಿಲ್ಲ. ನಮ್ಮ ಮುಂದಿನ ಗುರಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಮ್ಮ ಕನ್ನಡದ ಬಾವುಟವನ್ನ ಹಾರಿಸೋದು. ಹೌದು, ಆನೆ ನಡೆಯುವಾಗ ನಾಯಿಗಳು ಬೊಗಳೋದು ಸಹಜ. ಟೀಕೆಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡಿರುವಂತಹ ಡ್ರೀಮ್ ಡೀಲ್ ಇಂದು ಬಹುಮುಖಿ ಸಾಮ್ರಾಜ್ಯವಾಗಿ ಬೆಳೆದಿದೆ. ಈ ಒಂದು ಸಮೂಹ ಸಂಸ್ಥೆಯ ಅಡಿಯಲ್ಲಿ ವಿವಿಧ ಕ್ಷೇತ್ರಗಳ ದೈತ್ಯ ಅಂಗ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಮೊದಲನೇದಾಗಿ ಡ್ರೀಮ್ಸ್ ಡೀಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್, ಡ್ರೀಮ್ಸ್ ಡೀಲ್ ಗೋಲ್ಡ್ ಅಂಡ್ ಡೈಮಂಡ್, ಡ್ರೀಮ್ಸ್ ಡೀಲ್ ಸ್ಟಾರ್ ಕಿಡ್ ಅಂಡ್ ಟ್ರೇಡಿಂಗ್ ಅಕಾಡೆಮಿ, ಡ್ರೀಮ್ಸ್ ಟೂರಿಸ್ಟ್ ಅಂಡ್ ಕನ್ಸ್ಟ್ರಕ್ಷನ್. ಆಹಾರ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಮಾಡ್ತಿರೋ ಡ್ರೀಮ್ಸ್ ಡೀಲ್ ಚಿಕನ್. ಮುಂದಿನ ದಿನಗಳಲ್ಲಿ ಐಟಿ ಕ್ಷೇತ್ರದಲ್ಲೂ ಬೃಹತ್ ಬದಲಾವಣೆ ತರಲಿಕ್ಕೆ ಸಂಸ್ಥೆ ಸಜ್ಜಾಗಿದೆ. ಸ್ಟಾರ್ ಕಿಡ್ ಅಕಾಡೆಮಿ ಮೂಲಕ ನಾಳೆಯ ನಾಯಕರನ್ನ ಸಿದ್ಧಪಡಿಸುತ್ತಿರುವಂತಹ ಈ ಒಂದು ಸಂಸ್ಥೆ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿ ಮಿನುಗುತ್ತಿದೆ. ಸವಾಲುಗಳೇ ಸಾಧನೆಗೆ ದಾರಿ ಅನ್ನೋದಕ್ಕೆ ಡ್ರೀಮ್ ಡೀಲ್ ಗ್ರೂಪ್ ಸಾಕ್ಷಿ. ಕನ್ನಡಿಗನೊಬ್ಬನ ಈ ಸಾಹಸ ಗಾಥೆ ಇಡೀ ದೇಶಕ್ಕೆ ಮಾದರಿಯಾಗಲಿ. ಯಾವುದೇ ಅಪಪ್ರಚಾರಕ್ಕೆ ಬಲಿಯಾಗದೆ ಸತ್ಯದ ಪರವಾಗಿ ನಿಲ್ಲೋಣ. ಶುಭವಾಗಲಿ ಡ್ರೀಮ್ ಡೀಲ್ ಗ್ರೂಪ್. ಕ್ಯಾಮರಾಮನ್ ಪ್ರಸಾದ್ ಜೊತೆ ನ್ಯೂಸ್ ಡೆಸ್ಕ್.